ನಮಸ್ಕಾರ ಸ್ನೇಹಿತರೆ ನಾವೇನು ಗ್ರೂಪ್ ಸಿ ಎಕ್ಸಾಮ್ಸ್ ರಿಲೇಟೆಡ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ಅಪ್ಕಮಿಂಗ್ ಬೇರೆ ಬೇರೆ ಗ್ರೂಪ್ ಸಿ ರಿಲೇಟೆಡ್. ಸೊ ಇದಿನ ವಿಡಿಯೋ ಸರಣಿಗಳಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಮತ್ತು ಕವಿಕೃತಿಗಳ ಬಗ್ಗೆ ತಗೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್. ಸಾಹಿತ್ಯ ಕೂಡ ವೆರಿ ಇಂಪಾರ್ಟೆಂಟು, ಭಾಷೆ ಬಗ್ಗೆ ವೆರಿ ಇಂಪಾರ್ಟೆಂಟು. ನೋಡಿ, ಇತ್ತೀಚೆಗೆ ಬಂದಿರೋ ಕ್ವಶನ್ಸ್ ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ಇದು ವಿಡಿಯೋ 9. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ ವಿಡಿಯೋಗಳು ನಿಮಗೆ ಪೇಪರ್ 2 ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ತಾವು ನೋಡ್ಬೋದು. 100+ ವಿಡಿಯೋಸ್ಗಳಿದೆ. ಇಲ್ಲಿ ನಿಮಗೆ ಕಂಪ್ಯೂಟರ್, ಕನ್ನಡ, ಇಂಗ್ಲೀಷ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಎಕ್ಸಾಮ್ ಹತ್ರ ಇದೆ, ನಿಮಗೆ ರಿವಿಷನ್ಸ್ ಆಗಬೇಕು ಅಂದರೆ ಈ ಮ್ಯಾರಥಾನ್ ವಿಡಿಯೋಗಳನ್ನ ನೋಡಿ. ಈ 3 ಲಿಂಕ್ ಕೊಟ್ಟಿರ್ತೀನಿ. ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. 100+ ಕ್ವಶನ್ಸ್ ಇರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಅಂಡ್ ಆಟೋ ಎಕ್ಸಾಮ್ಗೆ ಅಂತಲೇ ಮಾಡಿರ್ತಕ್ಕಂಥ ವಿಡಿಯೋಸ್ಗಳು. ನೋಡಿ, ಇದನ್ನು ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಓಕೆ, ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟಾಗಿ ಬರ್ತೀನಿ. ನೋಡಿ, ಫಸ್ಟು ವೆರಿ ಇಂಪಾರ್ಟೆಂಟ್ ಕನ್ನಡದ ಭಾಷೆ ಬಗ್ಗೆ. ಯಾಕಂದರೆ ನಿಮಗೆ ಲಾಸ್ಟ್ 1 ಮಂತಿಂದ ನಿಮಗೆ ಗೊತ್ತಿದೆ ಕನ್ನಡದ ಭಾಷೆ ಇದು ತಮಿಳಿಂದ ಬಂತ, ಅದು ಇದು ತುಂಬ ನಿಮಗೆ ನ್ಯೂಸಲ್ಲಿದೆ. ಹಾಗಾಗಿ ಇದ್ರ ಬಗ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಕ್ವಶನ್ಸ್ಗಳು ಏನು ನಾನು ತೊಗೊಂಡಿದ್ದೀನಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ KPSC ಕ್ವಶನ್ಸ್ಗಳು. ಹಾಗಾಗಿ ನೋಡೋಣ ಬನ್ನಿ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಇದು ಸಿಂಪಲ್ ಕ್ವಶನ್ ಅಲ್ವಾ? ಎಸ್, ಸಿಂಪಲ್ ಕ್ವಶನ್ನೇ ಫಸ್ಟ್ ತೊಗೊಂಡಿರೋದು. ನೆಕ್ಸ್ಟ್ ಇದರ ರಿಲೇಟೆಡ್ ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಎಸ್, ದಿಸ್ ಇಸ್ ದ್ರಾವಿಡ ಭಾಷಾ ಅಂತ ಕಣ್ಮುಚ್ಕೊಂಡು ಟಿಕ್ಕಾಗ್ತೀರಾ. ಬಟ್ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಒಂದಷ್ಟು ಪೀಠಿಗೆಗಳು ಕೊಡ್ತೀನಿ. ಇದನ್ನು ಇಟ್ಕೊಂಡು ನೆಕ್ಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಕನ್ನಡದ ಭಾಷೆಗಳಲ್ಲಿ ನೋಡು 25 ಭಾಷೆಗಳಿದೆ ಅಂತ ಹೇಳ್ಬೋದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು, ಕೊಡಗು, ಮಾಲ್ತೋ, ಬ್ರಾಹೋ, ಕುರುಕ್, ವಲ್ಲಾರಿ, ಕದವ, ಪೆಂಗು, ಕೋಯ, ಬಡಗ, ಗೋಂಡಿ, ಕೊಂಡ, ಈ ಥರ ನಾವು ನೋಡ್ತಾ ಹೋದರೆ ಇದರಲ್ಲಿ ಮೊದಲು ಕನ್ನಡ ಮತ್ತು ತೆಲುಗು, ತಮಿಳು, ಮಲಯಾಳಂ ಇದೆಯಲ್ಲ, ಇದನ್ನ ಸಾಹಿತ್ಯಿಕ ಭಾಷೆಗಳು ಅಂತ ಕರಿತೀವಿ. ಓಕೆ, ಪ್ರಾಚೀನವಾದ ಲಿಖಿತ ಸಾಹಿತ್ಯ ಇದೆ ಅದಕ್ಕೆ. ಹಾಗಾಗಿ ಸೊ ವೆರಿ ಇಂಪಾರ್ಟೆಂಟ್. ಇನ್ನು ತುಳು, ಕೊಡಗು ಭಾಷೆಗಳನ್ನು ಅಲಿಪಿ ಭಾಷೆಗಳಾದರೂ ಸ್ವರೂಪಿಯಾದ ಶ್ರವ್ಯ ಸಾಹಿತ್ಯದಿಂದ ಬಂದಿರೋದಾಗಿ ಇದನ್ನು ಸಾಹಿತ್ಯಿಕ ದ್ರಾವಿಡ ಭಾಷೆಗಳ ಜೊತೆಗೆ ಸೇರಿಸುವುದು ರೂಢಿ ಇದೆ. ಆದರೆ ಇದು ಅಲಿಪಿ ಭಾಷೆಗಳು. ಇನ್ನು ಉಳಿದ 19 ಭಾಷೆಗಳಿಂದ ಅದನ್ನು ಶ್ರವಣ ಭಾಷೆಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಕೋಲಾಮಿ, ಕೊರಗ, ನಾಯಕ, ತೋದ, ಕೋತ, ಮಂಡ ಈ ಥರ ಇದೆಯಲ್ಲ, ಇದನ್ನೆಲ್ಲ ನಾವು ಶ್ರವಣ ಭಾಷೆಗಳು ಅಂತ ಕರಿತೀವಿ. ಇನ್ನು ನಿಮ್ಗೆ ಇದ್ರ ಗೊತ್ತೇ ಇದೆ, ಒಂದು ಫ್ಲೋ ಚಾರ್ಟ್ ಬಗ್ಗೆ ನೋಡೋದಾದರೆ ದ್ರಾವಿಡ ಭಾಷೆಗಳಲ್ಲಿ ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಮತ್ತು ದಕ್ಷಿಣ ಮಧ್ಯ ದ್ರಾವಿಡ ಅಂತೆಲ್ಲ ಡಿವೈಡ್ ಮಾಡ್ತೀವಿ. ಓಕೆ, ಇನ್ನು ಕನ್ನಡದಲ್ಲಿ ಉಪಭಾಷೆಗಳಿವೆ, ಅದನ್ನು ನಾನು ಇಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ನೋಡಿ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾನೆ. ನಾನು ಮುಂದೆ ಕ್ವಶನ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ದಕ್ಷಿಣ ದ್ರಾವಿಡ ಭಾಷೆಗಳ ಉಪಕುಟುಂಬ ದಕ್ಷಿಣ ದ್ರಾವ ಭಾಷೆಗಳು ಯಾವುದಿದೆ ಅಂತ. ಬಡಗ ಆಗಿರ್ಬೋದು, ಕುರುಂಬ ಆಗಿರ್ಬೋದು, ಕೋಟ, ಬೆಳ್ಳಾರಿ, ತುಳು, ತಮಿಳು, ಕನ್ನಡ, ಇವೆಲ್ಲ ಮಲಯಾಳಂ, ಇವೆಲ್ಲ ದಕ್ಷಿಣ ದ್ರಾವಿಡ ಭಾಷೆಗಳು. ಮಧ್ಯ ದಕ್ಷಿಣ ದ್ರಾವಿಡ, ತೆಲುಗು ಬಂದು ನಮಗೆ ಮಧ್ಯ ದಕ್ಷಿಣಕ್ಕೆ ಬರುತ್ತೆ. ಗೋಂಡಿ ಮತ್ತು ಮರಿಯಾ ಇವೆಲ್ಲ ಮಧ್ಯ ದಕ್ಷಿಣ ಭಾಷೆಗೆ ಬರುತ್ತೆ. ಉತ್ತರ ದ್ರಾವಿಡ ಭಾಷೆಗಳಿಗೆ ನಮಗೆ ಬ್ರಾಹ್ತು, ಮಾಲ್ತೋ, ಕುರ್ಕ್ ಬರುತ್ತೆ. ಇನ್ನು ಮಧ್ಯ ದ್ರಾವಿಡ ಭಾಷೆಗಳ ಉಪಕುಟುಂಬದಲ್ಲಿ ನಾವು ನೋಡೋದಾದ್ರೆ, ಮಧ್ಯ ದ್ರಾವಿಡ ಭಾಷೆಗಳ ಉಪಕುಟುಂಬದಲ್ಲಿ ಕೋಲಾಮಿ, ನಾಯ್ಕಿ, ಪರ್ಜಿ, ಕಡಬ ಈ ಥರ ಬರುತ್ತೆ. ಇನ್ನು ಕನ್ನಡದ ಉಪಭಾಷೆ ಬಗ್ಗೆನೂ ಕೇಳ್ತಾನೆ. ಇಲ್ಲೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಕುರುಂಬ ಅಥವಾ ಕುರುಬ ಅಥವಾ ಕುರುಂಬ ಅಂತ ಬರುತ್ತೆ. ಕುರುಂಬ ಇದು ನೀಲಗಿರಿ, ಚಾಮರಾಜನಗರ, ನೀಲಗಿರಿ ಬೆಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು. ಇನ್ನು ನಾವು ಚಾಮರಾಜನಗರ ಆ ಕಡೆ ಹೋದ್ರೆ ನಮಗೆ ಶೋಲಿಗ ಅಥವಾ ಸೋಲಿಗ ಅಂತ ಬರುತ್ತೆ. ಕೊಳ್ಳೇಗಾಲ, ನೀಲಗಿರಿ ಹತ್ರ. ಹಾಲಕ್ಕಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹವ್ಯಕ, ಕರಾವಳಿ, ಉತ್ತರ, ಇವೆಲ್ಲ ಕನ್ನಡದ ಉಪಭಾಷೆಗಳು. ಮತ್ತು ಉರುಳಿ ಅಂತ ಕನ್ನಡದ ಉಪಭಾಷೆಗಳು ನಿಮಗೆ ಬೇರೆ ರಾಜ್ಯದ ಗಡಿ ಅಂದರೆ ನಮ್ಮ ರಾಜ್ಯದ ಗಡಿಗಳಲ್ಲೂ ನೋಡ್ಬೋದು. ಹಾಟ್ಕರ್ ಅಥವಾ ಕಾಟ್ಕ ಅಂತ ಕರಿತೀವಿ. ಮಹಾರಾಷ್ಟ್ರದ ಅಲ್ಲಿ ಮಾತಾಡ್ತಾರೆ. ಉರುಳಿ ಕೃಷ್ಣಗಿರಿ ಜಿಲ್ಲೆ ತಮಿಳುನಾಡಲ್ಲಿ, ಹೋಲಿಯಾ ನಾಗ್ಪುರ ಜಿಲ್ಲೆ, ಇವೆಲ್ಲ ಕನ್ನಡದ ಉಪಭಾಷೆಗಳೇ ಇದು ಕೂಡ. ಓಕೆ, ಸೊ ಬಡಗ ನೀಲಗಿರಿ ಅಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆ ಕೂಡ. ಓಕೆ, ಈಗ ನೋಡಿ ಆನ್ಸರ್ ಮಾಡಿ. ಉತ್ತರ ದ್ರಾವಿಡ ಭಾಷೆಯಲ್ಲಿ ಸೇರುವ ಭಾಷೆ ನೋಡಿ. ಉತ್ತರ ದ್ರಾವಿಡ, ದಕ್ಷಿಣ ದ್ರಾವಿಡ ಭಾಷೆ, ಇದನ್ನ ಹಿಂಗೆ ಕೇಳ್ತಾನೆ ಎಕ್ಸಾಮಲ್ಲಿ. KPSCಯಲ್ಲಿ ಇದೆ. ಸೊ ಉತ್ತರ ದ್ರಾವಿಡ ಅಂತ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಯಾವುದು ಸರ್ ಹೇಳ್ತೀರಾ ಪಟಾಪಟ್ ಅಂತ? ಕುರುಕ್, ಮಾಲ್ತೋ, ಬ್ರಾಹು. ಈ ತರ ನಾನು ನಿಮಗೆ ತೋರಿಸ್ತೆ ಇಲ್ಲಿ ನೋಡಿ. ಉತ್ತರ ದ್ರಾವಿಡ ಭಾಷೆಗಳು 3 ಇದೆ: ಬ್ರಾಹು, ಮಾಲ್ತೋ, ಕುರುಕ್. ಓಕೆ, ಸೊ ಈಗ ಇನ್ನೊಂದು ಇದು ರಿಲೇಟೆಡ್ ಇವುಗಳಲ್ಲಿ ನೋಡಿ. ಇದು KPSC ಬಂದಿರೋ ಕ್ವಶನ್. ಕನ್ನಡ ಉಪಭಾಷೆಗಳು ನೋಡಿ, ಎಲ್ಲಾ ತರ ಕ್ವಶನ್ಸ್ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಯಾಕಂದ್ರೆ ತುಂಬಾ ನ್ಯೂಸ್ ಅಲ್ಲಿ ಇದೆ, ಕೇಳುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಕನ್ನಡದ ಉಪಭಾಷೆಗಳು ಯಾವ್ದು? ಬಡಗ, ಕಾಟ್ಕು, ನಾಯಕ, ತುಳು, ಕೊರಗ, ಬೆಳಾರಿ, ಕೋಟ, ಕುರುಂಬ, ಕೋಯ, ಗೋಂಡಿ, ಕೊಂಡ. ಗೋಂಡಿ ಅಂತೂ ಅಲ್ವೇ ಅಲ್ಲ, ನಾವು ಹಿಂದೆ ನೋಡಿದ್ವಿ. ದ್ರಾವಿಡ ಭಾಷೆಯಲ್ಲಿ ಬರುತ್ತೆ, ಕನ್ನಡದ ಉಪಭಾಷೆಯಲ್ಲಿ ಬರಲ್ಲ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಓಕೆ, ಡಿ ಎಲ್ಲಿದೆ, ದಸ್ ಇಸ್ ಗಾನ್ ಕೇಸ್ ಆಯ್ತು. ಇನ್ನು ಕುರುಂಬ ನಾವು ಈಗ ತಾನೇ ನೋಡಿದ್ವಿ, ಕನ್ನಡದ ಉಪಭಾಷೆ ಅಂತ. ಕುರುಂಬ ಕೋಟ ಕನ್ನಡದ ಉಪಭಾಷೆ. ಎಸ್, ಬಿ ಇಸ್ ಕರೆಕ್ಟ್. ಸೊ ಬಿ ಜೊತೆ ಇನ್ಯಾವ್ದು ಕರೆಕ್ಟ್?
ತುಳು ನಾವು ಕನ್ನಡದ ಉಪಭಾಷೆ ಅಲ್ಲ, ಕನ್ನಡದಲ್ಲಿ ಇರ್ತಕ್ಕಂಥ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಬರುತ್ತೆ. ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಇಸ್ ದ ರೈಟ್ ಆನ್ಸರ್. ಸೊ ಬಡಗನ ನಾನು ನಿಮಗೆ ಹೇಳಿದೆ, ನಿಮಗೆ ನೋಡಿ, ಬಡಗ ಬಂದು ಕನ್ನಡ ಉಪಭಾಷೆ ನೀಲಗಿರಿ ಭಾಷೆ. ಓಕೆ, ಕಾಟ್ಕ ಅಂತ ಕರಿತೀವಿ, ನಾಸಿಕ್ ಜಿಲ್ಲೆಯಲ್ಲಿ ಬರುತ್ತೆ, ಕನ್ನಡದ ಉಪಭಾಷೆ ಅದು. ಓಕೆ, ಕಾಟ್ಕು, ನಾಯ್ಕ ಇವೆಲ್ಲ ಕನ್ನಡದ ಉಪಭಾಷೆಗಳು. ಕೋಂಟ, ಕುರುಂಬ, ಕೋಯ. ಓಕೆ, ನಾನು ಇಲ್ಲೂ ತೋರಿಸ್ತೀನಿ. ಇನ್ನು ಬೇರೆ ಬೇರೆ ಉಪಭಾಷೆಗಳಿದೆ ನೋಡಿ. ಕುಂದ ಕನ್ನಡ, ಕೋಟ ಕನ್ನಡ ಅಂತ ಬರುತ್ತೆ, ಕೋಟ ಕನ್ನಡ ಅಂತ ಬರುತ್ತೆ, ಶಿರಸಿ ಕನ್ನಡ. ನಾವು ನೋಡೋದಾದ್ರೆ ತುಂಬಾ ಕನ್ನಡ ಭಾಷೆಗಳಿದೆ. ಮೈಸೂರು ಕನ್ನಡ, ಕರಾವಳಿ ಕನ್ನಡ, ಹೈದರಾಬಾದ್ ಕನ್ನಡ, ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಈ ತರ ಎಲ್ಲ ನಾವು ಕರಿತಾ ಹೋಗ್ತೀವಿ. ನಾನು ಇಲ್ಲೂ ಕೂಡ ಲಿಸ್ಟ್ ಕೊಡ್ತೇನೆ ನೋಡಿ. ಪ್ರಮುಖವಾಗಿ ಕುಂದ ಕನ್ನಡ, ಕೋಟ ಕನ್ನಡ, ಹವ್ಯಕ ಕನ್ನಡ, ಅರೆಭಾಷೆ, ಗೌಡ ಕನ್ನಡ, ಸೋಲಿಗ ಕನ್ನಡ ಅಂತೆಲ್ಲ ನಾವು ಕರಿತೀವಿ. ಇದೇ ರೀತಿ ನಾವು ನೋಡಿದ್ರೆ ಧಾರವಾಡದಲ್ಲಿ ಬೇರೆ ತರ ಮಾತಾಡ್ತಾರೆ, ಮಲೆನಾಡಲ್ಲಿ ಸ್ವಲ್ಪ ಬೇರೆ ಆಕ್ಸೆಂಟ್ ಇರುತ್ತೆ. ಸೊ ಹಾಗೆ ಬಡಗ ಕೂಡ ನಾವು ಕನ್ನಡದ ಉಪಭಾಷೆಯಂತೆಯೇ, ಯಾಕಂದ್ರೆ 1890ಲಿ ಇದನ್ನ ಕನ್ನಡದೊಂದಿಗೆ ನಿಕಟ ಸ್ವಾಮ್ಯ ಇರ್ತಕ್ಕಂಥ ಆ ಭಾಷೆ ಹೋಲಿಕೆ ಮಾಡಿ ಬರ್ತಾ ಇದ್ರು. ಜೊತೆಗೆ ಹೋಲಿಯ, ಉರಾಳಿ ಇವು ಕೂಡ ಕನ್ನಡದ ಉಪಭಾಷೆಗಳು. ಓಕೆ, ಸೊ ಎಲ್ಲೆಲ್ಲಿ ನಾನು ಎಲ್ಲ ಲಿಸ್ಟ್ ಕೊಟ್ಟಿನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕನ್ನಡದ ಉಪಭಾಷೆಗಳಿಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ನಾಡೋರ್ ಆಗಿರ್ಬೋದು, ಅಂಕೋಲ ಆಗಿರ್ಬೋದು. ಯಾಕಂದ್ರೆ ದಿಸ್ ಕ್ವಶನ್ ಇಸ್ KPSC ಬಂದಿರೋ ಕ್ವಶನ್ ಇದು. ಓಕೆ, ಸೊ ಎ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಡೋಣ ಬನ್ನಿ. ಇವೆಲ್ಲ ನೋಡಿ, ಈ ತರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ತುಂಬಾ ವಿಡಿಯೋಸ್ಗಳು ಮಾಡಿದೀವಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲ ಇದೆ. 100+ ಕ್ವಶನ್ಸ್ ಇರೋದು. ಲಿಂಕ್ ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿ ನಾನು ನೋಡ್ಕೋಬಹುದು. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಹೇಳ್ತೀರಾ? ಈಸಿ ಕ್ವಶನ್. ಕನ್ನಡ ಸಂಗೀತ ಪಿತಾಮಹ ಮತ್ತೆ ಪ್ರಹಸನ ಪಿತಾಮಹ ಯಾರು ಹೇಳಿ? ಕಮೆಂಟ್ ಮಾಡಿ ನೋಡೋಣ. ಹೇಳಿ. ಇವೆಲ್ಲ ಬರುತ್ತೆ ಎಕ್ಸಾಮ್ ಅಲ್ಲಿ. ಬಿರುದಾಂಕಿತಗಳು ಅಂತ ಕರಿತೀವಿ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಆಪ್ಷನ್ 3 ಬಿರುದಾಂಕಿತ. ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ, ಹೇಳ್ತೀರಾ? ಕನ್ನಡದ ಪ್ರಹಸನ ಪಿತಾಮಹ ಯಾರು? ಎಸ್, ಶ್ರೀ ಹರಿದಾಸರನ್ನ ಏನಂತ ಕರಿತೀವಿ ಹೇಳ್ತೀರಾ? ನಾನು ಲಿಸ್ಟ್ ಕೊಡ್ತೀನಿ, ನೋಡ್ಕೊಳ್ಳಿ. ಕನ್ನಡದ ಕುಲ ಪುರೋಹಿತ ಯಾರು? ಕನ್ನಡದ ಶೇಕ್ಸ್ಪಿಯರ್ ಯಾರು? ಕನ್ನಡ ಪ್ರಹಸನ ಪಿತಾಮಹ TP ಕೈಲಾಸಂ. ಓಕೆ, ಮತ್ತೆ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ಅಭಿನವ ಕಾಳಿದ ಬಸಪ್ಪ. ಇವೆಲ್ಲ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಮತ್ತೆ ಕನ್ನಡ ಶಾಸನ ಪಿತಾಮಹ ವೆರಿ ಇಂಪಾರ್ಟೆಂಟ್. ಮತ್ತೆ ಪಾದರಾಯ, ಶ್ರೀಪಾದರಾಯರು ಯಾರು? ಹರಿದಾಸ ಪಿತಾಮಹ. ಶ್ರೀಪಾದರಾಯನ್ನ ನಾವು ಹರಿದಾಸ ಪಿತಾಮಹ ಅಂತ ಕರಿತೀವಿ. ವಚನಶಾಸ್ತ್ರ ಪಿತಾಮಹ ಫಾಗುವಾಳ ಕಟ್ಟಿ ಅವರು. ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ಲಿಸ್ಟ್ಗಳಿದು. ಸೊ ಇದರಲ್ಲೇ ಬರುತ್ತೆ ನಿಮ್ಮ ಕ್ವಶನ್ಸ್ಗಳು. ನೋಡಿ, ಇಲ್ಲೂ ಒಂದಷ್ಟು ಲಿಸ್ಟ್ ಇದೆ. ಕನ್ನಡದ ಕಣ್ವ ಆಗಿರ್ಬೋದು, ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು? ದಲಿತ ಕವಿ ಯಾರು? ಓಕೆ, ಚಲಿಸುವ ನಿಘಂಟು ಯಾರು? ಪ್ರೇಮ ಕವಿ ಯಾರು? ಕನ್ನಡದ ಕಬೀರ್ ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಪದೇ ಪದೇ ಕೇಳ್ತಾ ಇರ್ತಾನೆ. ಕರ್ನಾಟಕದ ಗಾಂಧಿ, ಕನ್ನಡದ ಭಾರ್ಗವ ಯಾರು? ಎಸ್, 50 ನಾನು ಲಿಸ್ಟ್ ಕೊಟ್ಟಿದ್ದೀನಿ ಕನ್ನಡದ ಬಿರುದಾಂಕಿತಗಳು. ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಕೆಳಗಿನಲ್ಲಿ ಶಾಸನ ತಜ್ಞರು ಯಾರು? ನಾನು ಈ ತರ ತೋರಿಸ್ತೆ. ಕನ್ನಡ ಶಾಸನ ತಜ್ಞ ಅಥವಾ ಪಿತಾಮಹ ಅಂತ ಕರಿತೀವಿ ಯಾರು? BL ರೈಸ್, ಬೆಂಜಮಿನ್ ಲೂಯಿ ರೈಸ್ ಅಂತ ಅಲ್ವಾ? ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ನೋಡಿದ್ವಿ, ಇಲ್ಲಿ BL ರೈಸ್ನ ಇಲ್ಲಿ ನೋಡಿ BL ರೈಸ್. ಓಕೆ, ಬೆಂಜಮಿನ್ ಲೂಯಿ ರೈಸ್ ಅಂತ ಕರಿತೀವಿ. ನೆಕ್ಸ್ಟ್, ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪ್ರಮುಖ ಪಾಶ್ಚಾತ್ಯ ವಿದ್ವಾಂಸ. ಲಾವಣಿ ಬಗ್ಗೆ ನಮ್ಮ ಕನ್ನಡದವರು ಬೇರೆ ಬೇರೆಯವರು ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಪಾಶ್ಚಾತ್ಯ ವಿದ್ವಾಂಸ ಕೇಳಿದ್ದಾನೆ. ಕಿಟಲ್ ಡಿಕ್ಷನರಿ ಇವರಂತೂ ಅಲ್ವೇ ಅಲ್ಲ, BL ರೈಸ್ ಅಂತೂ ಅಲ್ಲ. ಈಗ ತಾನೇ ನೋಡಿದ್ವಿ, ಜಾನ್ F. ಪ್ಲೀಟ್ ಇಸ್ ದ ರೈಟ್ ಆನ್ಸರ್. ಲಾವಣಿ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊ. ಲಾವಣಿ ಅಂದ್ರೆ ಜನಪದ ಸಂಗೀತ ನೃತ್ಯ ಪ್ರಕಾರ. ಜನಪ್ರಿಯವಾಗಿ ನಾವು ಅದನ್ನ ಮಹಾರಾಷ್ಟ್ರ, ದಕ್ಷಿಣ ಮಧ್ಯ ಕರ್ನಾಟಕ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಅತ್ಯಂತ ತುಂಬಾ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಶಕ್ತಿಯುತ ನಾಟಕೀಯವಾದ ನಿರೂಪಣೆ ಇರುತ್ತೆ. ಸಂಗೀತ ನೃತ್ಯ ಪ್ರಕಾರದಲ್ಲಿರುತ್ತೆ. ಲಾವಣಿ ಅತ್ಯಂತ ಹಳೆಯದಾದ ಒಂದು ಆರ್ಟ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಜಾನ್ F. ಪ್ಲೀಟ್ ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಬರೋಣ ಬನ್ನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ನೋಡಿ, ದಿಸ್ ಇಸ್ ಕನ್ನಡ ಸಾಹಿತ್ಯ ಪರಿಷತ್ತು. ಹೇಳ್ತೀರಾ? ಇದನ್ನ ಇತಿಹಾಸದಲ್ಲೂ ಕೂಡ ಕೇಳ್ತಾನೆ ನಮ್ಮ ಬೇರೆ GKಗಳಲ್ಲಿ. ಯಾರ ಕಾಲದಲ್ಲಿ ಯಾವ ಒಡೆಯರಿದ್ರು? ರಾಜ ಒಡೆಯರ್. ಹೇಳ್ತೀರಾ? ಯಾವ ರಾಜ ಒಡೆಯರ್, ಯಾವ ಕಾಲ, ಮತ್ತೆ ಅದರ ಆಫೀಸ್ ಎಲ್ಲಿದೆ? 1915 ಇಸ್ ರೈಟ್ ಆನ್ಸರ್. 14ರಲ್ಲಿ ಮೀಟಿಂಗ್ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗುತ್ತೆ. ಮತ್ತು ಸಣ್ಣದಾಗಿ ಒಂದು ಶಂಕರಪುರ ಬಡಲ್ ಚಿಕ್ಕ ಕುಡಿಯಲು ಸ್ಥಾಪನೆ ಮಾಡ್ತಾರೆ. ಈಗ ಅದು ಬೆಂಗಳೂರಿನ ಚಾಮರಾಜಪೇಟೆ ಪಂಪ ಮಹಾಕವಿ ರಸ್ತೆಯಲ್ಲಿ ದೊಡ್ಡದಾಗಿ ಬೆಳೆದು ನಿಂತಿದೆ.
ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಕೂಡ ಹೆಡ್ ಆಫೀಸು ಯಾವಾಗ ಸ್ಥಾಪನೆ ಆಯಿತು, ನಿರ್ಧಾರ ಯಾವಾಗ ಮಾಡೋ 1914ರಲ್ಲಿ ನಿರ್ಧಾರ ಮಾಡ್ತಾರೆ, 15ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫೈನ್, ಎಸ್. ನೆಕ್ಸ್ಟ್, ಯತಿ ವಿಲಂಘನ, ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇತ್ತೀಚೆಗೆ ಬಂದಿತ್ತು. ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಿದವನು ಯಾರು? ಯತಿ ಅಂದ್ರೇನು? ಯತಿ ಅಂದ್ರೆ ನಾವು ಬರಿಬೇಕಾದ್ರೆ ಪ್ರಾಸ ಮಧ್ಯ ಮಧ್ಯ ಅಲ್ಲಿ ಸ್ಟಾಪ್ ಕೊಡ್ತೀವಿ, ದಟ್ ಇಸ್ ಕಾಲ್ಡ್ ಯತಿ. ವಿಲಂಘನ ಅಂದ್ರೇನು? ವಿಲಂಘನ ಭಂಗ. ಸೊ ರೈಟ್ ಆನ್ಸರ್ ಕೇಶಿರಾಜ. ಇಲ್ಲಿ ಯತಿ ವಿಲಂಗ ಅಂದ್ರೆ ಆ ಒಂದು ಉಸಿರು ತೆಗೆದುಕೊಳ್ತೀವಲ್ಲ ಮಧ್ಯ ಮಧ್ಯ ಉಚ್ಚಾರಣೆ ಮಾಡ್ಬೇಕಾದ್ರೆ ಪದ್ಯ ಹೇಳುವಾಗ ಆ ಒಂದು ಸ್ಟಾಪ್ ಅಂತ ಏನ್ ಹೇಳ್ತೀವಲ್ಲ, ಅದು ಇರಲ್ಲ. ಯತಿ ಭಂಗ, ಯತಿ ವಿಲಂಘನ ಅಂದ್ರೆ ಇದು ನಾವು ಛಂದಸ್ಸಿಗೆ ಸೇರೋದು ಶಬ್ದಮಣಿ ದರ್ಪಣದಲ್ಲಿ ಅನುಬಂಧ 2-305ರಲ್ಲಿ ನಾವು ನೋಡ್ತೀವಿ. ಓಕೆ, ಕೇಶಿರಾಜ ಹೇಳಿರ್ತಕ್ಕಂಥ ಒಂದು ವಿಶಿಷ್ಟ ಲಕ್ಷಣ ಇದು. ಫೈನ್. ನೆಕ್ಸ್ಟ್, ಕನ್ನಡ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು? ತುಂಬಾ ಪ್ರಾಚೀನ. ಇಲ್ಲಿ ಕಾವ್ಯ ದರ್ಶನ ಯಾರು ಬರೆದ್ರು ಅದು ಗೊತ್ತಿರಬೇಕು ನಿಮ್ಗೆ. ರತ್ನಾಕರ, ರಸರತ್ನಾಕರ ಯಾರು ಬರೆದು, ಕವಿರಾಜ ಯಾರ, ನಾಟ್ಯಶಾಸ್ತ್ರ ಯಾರು ಬರೆದು ಅದು ಗೊತ್ತಿರಬೇಕು. ಕನ್ನಡ ಅಲಂಕಾರ ಗ್ರಂಥದಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಕನ್ನಡ ಅಂತ ಕೇಳಿದ್ರೆ ಕವಿರಾಜ ಮಾರ್ಗ ಇಸ್ ದ ರೈಟ್ ಆನ್ಸರ್. ಅಂಡ್ ಇಲ್ಲಿ ಕಾವ್ಯ ದರ್ಶನ ಯಾರು ಬರೆದಿರು ಹೇಳ್ತೀರಾ? ನಾಟ್ಯಶಾಸ್ತ್ರ ಭರತಮುನಿ. ನಾಟ್ಯಶಾಸ್ತ್ರ ಭರತಮುನಿ ಅಲ್ಲ ಸರ್, ಭರತಮುನಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಏನಿದೆ ಸಂಸ್ಕೃತದಲ್ಲಿದೆ ಅಲ್ವಾ, ಅಥವಾ ಕನ್ನಡದಲ್ಲಿದೆಯಾ? ಯಾವ್ದ್ರಲ್ಲಿದೆ? ನಾಟ್ಯಶಾಸ್ತ್ರ ನಾಟಕ ಪ್ರದರ್ಶನ ಕಲೆಗಳ ಬಗ್ಗೆ ಇರ್ತಕ್ಕಂಥ ಸಂಸ್ಕೃತ ಭಾಷೆಗಳು ರಚಿಸಲಾಗಿದೆ. ಇನ್ನು ಕಾವ್ಯ ದರ್ಶನ ದಂಡಿ ಬರೆದಿರ್ತಕ್ಕಂಥದ್ದು ಅವರು ಸಂಸ್ಕೃತ ಸಾಹಿತ್ಯ ಪ್ರಮುಖರು. ಓಕೆ, ಲಾಕ್ಷಣಿಕರಾಗಿದ್ರು ಅವರು ಕೂಡ, ಕನ್ನಡಿಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಹಾಗೆ ರಸರತ್ನಾಕರ ಸಾಳ್ವ ಬರೆದಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, 16ನೇ ಶತಮಾನ, ಇದು 7-8ನೇ ಶತಮಾನ. ಅಂಡ್ ಇಲ್ಲಿ ಪ್ರಮುಖವಾಗಿ ಕವಿರಾಜ ಮಾರ್ಗ ಕನ್ನಡದಲ್ಲಿ ಲಭ್ಯ ಇರೋ ಮೊದಲ ಲಕ್ಷಣ ಗ್ರಂಥ ಅಂತ ಕರಿತೀವಿ, ಅಲಂಕಾರಿಕ ಲಕ್ಷಣ ಗ್ರಂಥ ಅಂತ ಕರಿತೀವಿ. ಶ್ರೀ ವಿಜಯ ಬರೆದಿದ್ದು ಅಂತ ಹೇಳ್ತೀವಿ, ಅಮೋಘ ವರ್ಷ ನೃಪತುಂಗನ ಕಾಲ ಅಂತ ಹೇಳ್ತೀವಿ. ಸೊ ರೈಟ್ ಆನ್ಸರ್ ಕವಿರಾಜ ಮಾರ್ಗ, ಯಾಕಂದ್ರೆ ಕನ್ನಡದ ಅಲಂಕಾರ ಗ್ರಂಥ ಕೇಳಿರೋದು. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇವನ್ ನಮಗೆ ಇಲ್ಲಿ ಕಾವ್ಯ ದರ್ಶ ಕೂಡ ನಾವು ಹೇಳೋದಾದ್ರೆ ಒಂದು ಅಲಂಕಾರ ಶಾಸ್ತ್ರಕ್ಕೆ ಸೇರಿರ್ತಕ್ಕಂಥ ಗ್ರಂಥ ಇದು, ಆದ್ರೆ ಇದು ಪ್ರಮುಖವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ ಅಂಕಿತ ನಾಮ? ವೆರಿ ಈಸಿ ಕ್ವಶನ್. ಸೊನ್ನಲಿಗ ಸಿದ್ದರಾಮರ ಅಂಕಿತ ರಾಮ. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಮ್ಮುಗೆ ರಾಮಮ್ಮನ ಅಂಕಿತ ರಾಮ ಏನ್ ಹೇಳಿ ನೋಡೋಣ. ಅಕ್ಕ ಮಹಾದೇವಿ ನಿಮ್ಗೆ ಗೊತ್ತಿದೆ, ಚನ್ನ ಮಲ್ಲಿಕಾರ್ಜುನ. ಡೋಹಾರ ಕಕ್ಕಯ್ಯ ಯಾರ್ದು ಹೇಳ್ತೀರಾ? ಇವ್ರದ್ದು ಮಲ್ಲಿಕಾರ್ಜುನ ಅಂತಾನೆ ಬರೋದು. ಮಲ್ಲಿಕಾರ್ಜುನ ಯಾವ ಮಲ್ಲಿಕಾರ್ಜುನ ಹೇಳಿ ನೋಡೋಣ. ಎಸ್, ಇವರು ಚನ್ನ ಮಲ್ಲಿಕಾರ್ಜುನ. ಇವ್ರದ್ದು ಯಾವ ಮಲ್ಲಿಕಾರ್ಜುನ ಹೇಳಿ ನೋಡೋಣ. ಅಮ್ಮುಗೆ ರಾಮಯ್ಯ, ಅಮ್ಮುಗೇಶ್ವರ. ಎಸ್, ಹೇಳಿ ಫಟಾಫಟ್ ಅಂತ ಸ್ನೇಹಿತರೆ. ನಾನು ಒಂದು ಕಂಪ್ಲೀಟ್ ಲಿಸ್ಟ್ ಕೊಡ್ತೀನಿ ನೋಡಿ. ಈ ತರ ನಾನು ಕ್ವಶನ್ಸ್ ತಗೊಂಡಾಗ ನಾನು ಇದು ಮಾಡ್ಬೇಕಾದ್ರೆ ನಿಮ್ಗೆ ಲಿಸ್ಟ್ಗಳನ್ನ ಕೊಡ್ತೀನಿ. ಇದು ಯಾಕೆ ಕೊಡ್ತೀನಿ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಇಲ್ಲಿ ರೈಟ್ ಆನ್ಸರ್ ಏನು ಸರ್? ಡೋಹಾರ ಕಕ್ಕಯ್ಯ ಏನೋ ಹೇಳ್ತೀರಾ? ಅಭಿನವ ಮಲ್ಲಿಕಾರ್ಜುನ ಎಲ್ಲಿದೆ ಇದು? ಅಭಿನವ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಆಯ್ತಾ. ಕೂಡಲ ಸಂಗಮ, ಅಂಬಿಗರ ಚೌಡಿಯ ಕೇಳಿದ್ದಾನೆ, ಮಡಿವಾಳ ಮಾಚಾಯ ಕೇಳಿದ್ದಾನೆ. ಡೋಹಾರ ಕಕ್ಕೆ ನೋಡಿ, ಅಭಿನವ ಮಲ್ಲಿಕಾರ್ಜುನ ಇಲ್ಲಿದೆ. ಮೂಳಿಗ ಮಾರಿಯ ನಿಂಕಳಂಕ ಮಲ್ಲಿಕಾರ್ಜುನ ಆಗಿರ್ಬೋದು. ಅಮ್ಮುಗೇಶ್ವರ. ಓಕೆ, ಹಂಗೆ ಬೇರೆ ಬೇರೆ ಗುಡ್ಡವೇ ಕೇಳಿದ್ದಾನೆ. ಇವೆಲ್ಲ ಗಂಗಮ್ಮ, ಲಕ್ಷ್ಮಮ್ಮ, ವಸಣಮ್ಮ, ಗೊಗ್ಗವ್ವೆ ಕೇಳಿದ್ದಾನೆ. ನಾಸ್ತಿನಾಥ, ಮೂಳಿಗ ಮಹಾದೇವಿ. ಓಕೆ, ನಿಜಗುಣ ಶಿವಯೋಗಿ. ಫೈನ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಎಕ್ಸಾಮ್ಸ್ಗೆ ಸ್ನೇಹಿತರೆ. ಒಂದು ಲಿಸ್ಟ್ ಇದೆಯಲ್ಲ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕೊಡೋದು. ಸೂಳೆ ಸಂಕವ್ವೆ ಕೇಳಿದಾನೆ. ನಿರ್ಲಜ್ಜೇಶ್ವರ. ಓಕೆ, ಸೊ ಇಲ್ಲಿ ಕಪಿಲಸ್ ಇದು ಬಂದು ಸೊನ್ನಲಿಗೆ ಸಿದ್ದರಾಮ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲೇ ಇದೆ ನೋಡಿ, ಸೊನ್ನಲಿಗೆ ಸಿದ್ದರಾಮ ಇಲ್ಲಿದೆ. ಎಲ್ಲೋಯ್ತು ಹುಡುಕ್ತೀರಾ? ಇಲ್ಲಿಂದ ನೋಡಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಫೈನ್. ನೆಕ್ಸ್ಟ್ ಬನ್ನಿ, ಕೃತಿ ಮತ್ತೆ ಕೃತಿಕಾರರು ಯಾರು ಬರ್ದಿರೋದು ಅಂತ ಹೇಳಿ. ಓಕೆ, ನನಸಾಗನ ಕನಸು ಇದು ಯಾರ್ದು? ಹಿಂತಿರುಗಿ ನೋಡಿದಾಗ ಯಾರ್ದಿದು? ಉರಿ ಬರಲಿ ಸಿರಿ ಬರಲಿ ಯಾರ್ದು ಸ್ನೇಹಿತರೆ? ಗೌರ್ಮೆಂಟ್ ಬ್ರಾಹ್ಮಣ. ಯಾರ್ದು? ಗೌರ್ಮೆಂಟ್ ಬ್ರಾಹ್ಮಣ ಅಂತೂ ತುಂಬಾ ಗೊತ್ತಿರುತ್ತೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇದು, ಫೇಮಸ್, ಅರವಿಂದ ಮಾಲಗತ್ತಿ. ಅಂಡ್ ನನಸಾಗದ ಕನಸು ಇದು ಕಡಿದಾಳ ಮಂಜಪ್ಪನವರ ಕಥನ. ಓಕೆ, ಅಂಡ್ ಹಿಂತಿರುಗಿ ನೋಡಿದಾಗ ತಾರಾಸು ಅವ್ರದ್ದು ವೆರಿ ಇಂಪಾರ್ಟೆಂಟ್. ಇನ್ನೊಂದಿದೆ, ಯಾವ್ದು ಹೇಳಿ? ದುರ್ಗಾಸ್ತಮಾನ. ವೆರಿ ಇಂಪಾರ್ಟೆಂಟ್. ತಾರಾಸು ದುರ್ಗಾಸ್ತಮಾನ ವೆರಿ ಇಂಪಾರ್ಟೆಂಟ್. ಅದು ಉರಿ ಬರಲಿ ಸಿರಿ ಬರಲಿ R.C. ಹಿರೇಮಠ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಗೌರ್ಮೆಂಟ್ ಬ್ರಾಹ್ಮಣ ಡಾಕ್ಟರ್ ಅರವಿಂದ ಮಾಲಗತ್ತಿ, ಉರಿ ಬರಲಿ ಸಿರಿ ಬರಲಿ ಡಾಕ್ಟರ್ R.C. ಹಿರೇಮಠ್,
ಹಿಂತಿರುಗಿ ನೋಡಿಗ ತಾರಾಸು ಅವ್ರದ್ದು, ತಾರಾ ಸುಬ್ರಹ್ಮಣ್ಯಂ, ನನಸಾಗರ ಕನಸು, ಕಡಿದಾಳ್ ಮಂಜಪ್ಪನವರ ಆತ್ಮಕಥೆ. ಫೈನ್, ಓಕೆ, ಅರ್ಥ ಆಗಿದೆಯಾ? ಎಸ್ ಸರ್. ಬನ್ನಿ ನೆಕ್ಸ್ಟ್. ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕೊಳಗಾಗಿ ರಚನೆಯಾದ ನಾಟಕ ಯಾವುದು? ನೋಡಿ, ಇದನ್ನ ಬೇರೆ ಬೇರೆ ರೀತಿಯನ್ನು ಕೇಳ್ತಾನೆ. ಈಗ ಗ್ರೀಕ್ ದುರಂತ ನಾಟಕ ಪ್ರಭಾವಕ್ಕಾಗಿ ರಚನೆ ಆಗಿರೋದು ಕನ್ನಡ ನಾಟಕ ಯಾವುದು ಅಂತ ಹೇಳ್ತೀರಾ? ವೆರಿ ಈಸಿ, ನೀವು ಹೇಳ್ತೀರಾ ಗೊತ್ತು, ಅಶ್ವತ್ಥಾಮ ಅಂತ. ಎಸ್, ಇದನ್ನ ಬರೆದವರು ಯಾರು ಬರೆದವರು ಅದು ಗೊತ್ತಿರಬೇಕು, ಬರೆದವರು. ಮತ್ತೆ ಇಲ್ಲಿ ಗ್ರೀಕ್ ಯಾವ ನಾಟಕದಿಂದ ಇದನ್ನ ಪ್ರಭಾವಕ್ಕಾಗಿದೆ ಅಂತ ಗೊತ್ತಿರಬೇಕು. ಯಾವ ನಾಟಕ ಅಥವಾ ಯಾರು ಬರೆದಿದ್ದು, ಗ್ರೀಕ್ ನಾಟಕದ ಹೆಸರೇನು, ಆ ಗ್ರೀಕ್ ನಾಟಕ ಡ್ರಾಮಾದ ಹೆಸರೇನು, ಅದು ಗೊತ್ತಿರಬೇಕು. ಇದನ್ನ ನಾವು ಅಶ್ವತ್ಥಾಮನ ರುದ್ರ ನಾಟಕ ಅಂತ ಕೂಡ ಕರಿತೀವಿ. ಎಸ್, ಆಪ್ಷನ್ ಸಿ ಇಸ್ 3 ಇಸ್ ದ ರೈಟ್ ಆನ್ಸರ್. ಸಾಯೋಟ ಯಾರು ಬರೆದಿದ್ದು, ಇದು ಗೊತ್ತಿರಲಿ. ಸಾಯೋಟ ಯಾರು? ದಾರಾ ಬೇಂದ್ರೆ. ಬೆರಳಿಗೆ ಕೋಳ ಯಾರು ಬರೆದಿದ್ದು ಹೇಳ್ತೀರಾ? ಪಟಾಪಟ್ ಅಂತೇಳಿ ನೋಡೋಣ. ಕುವೆಂಪು. ಕಾಕನಕೋಟೆ ಯಾರು ಬರೆದಿದ್ದು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸಿ, ಇದೆಲ್ಲ ಕಾಕನಕೋಟೆ ಫಿಲಂ ಆಗಿದೆ. ಓಕೆ, ಅಶ್ವತ್ಥಾಮನ BM ಶ್ರೀ ಅವ್ರು ಬರೆದಿರೋದು, BM ಶ್ರೀ ರಚಿಸಿರ್ತಕ್ಕಂಥ ರುದ್ರ ನಾಟಕ ಅಂತ ಕರಿತೀವಿ. ಇದು ಸಾಫ್ಲೋಕ್ಲಿಸ್ ರಚಿಸಿದ ಎಜಾಕ್ ಅಂತಕ್ಕಂಥ ಒಂದು ನಾಟಕದ ಸ್ಫೂರ್ತಿಯಿಂದ ಬರೆದಿದ್ದು. ಅಶ್ವತ್ಥಾಮನ ಬಗ್ಗೆ ನಾನು ಹೇಳ್ಬೇಕಾಗಿ ಕೊಟ್ಟಿದ್ದೀನಿ ಏನು ಅಂತ ನಿಮ್ಗೆ ಗೊತ್ತೇ ಇದೆ. ಏನು, ದುರ್ಯೋಧನ ಮರಣ ಆದ್ಮೇಲೆ ಕೋಪಗೊಳ್ತಾನೆ, ಅವನು ಏನ್ ಮಾಡ್ತಾನೆ, ಪಾಂಡವರ ಪಾಳ್ಯಕ್ಕೆ ನುಗ್ತಾನೆ, ಅರ್ಧ ರಾತ್ರಿ ನುಗ್ತಾನೆ. ಅನೇಕ ಪಶುಗಳು, ಮಕ್ಕಳು, ಹೆಂಗಸರನ್ನು ಕೊಳ್ತಾನೆ. ನಿದ್ರೆಯಲ್ಲಿದ್ದಾಗ ವಾಪಸ್ ಬರ್ತಾನೆ. ಆಗ ಅವನಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಆಗುತ್ತೆ. ನಾನೊಂದು ಹೇಳಿ ಮಧ್ಯರಾತ್ರಿ ಹೋಗಿ ಇಂಥವ್ರನ್ನ ಕೊಂದು ಬಂದಿದ್ದೀನಿ ಅಂತ. ಆಗ ಅವನೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದರ ದುರಂತ ನಾಟಕ. ಬೆರಳಿಗೆ ಕೋಳ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು, ಏಕಲವ್ಯ ಕಥೆಯನ್ನು ಆಧರಿಸಿರ್ತಕ್ಕಂಥದ್ದು. ಕಾಕನಕೋಟೆ ಫಿಲಂ ಕೂಡ ಆಗಿದೆ. ಯಾರು? LR ಸಿಂಹ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ನಿರ್ದೇಶಕರು ಅಲ್ವಾ? ಸೊ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲ ಇಲ್ಲಿ ಕೃತಿಗಳು ಇಂಪಾರ್ಟೆಂಟ್. ಇಲ್ಲಿ ಯಾವ ಕೃತಿ ಬೇಕಾದ್ರೂ ಕೇಳ್ಬೋದು. ಅಂಡ್ ಅಶ್ವತ್ಥಾಮದ್ದು ನಾನು ಹೇಳಿದ್ದು ಯಾವುದು? ಸಾಫ್ಲೋಕ್ಲಿಸ್ ರಚಿಸಿದ ಎಜಾಕ್ ಅಂತಕ್ಕಂಥ ಕೃತಿ. ಓಕೆ, ನೆಕ್ಸ್ಟ್. ಅಹವದುಳ್ ಕನ್ನಡ ಭಾಷೆಯ ಈ ಕಾಲಘಟ್ಟಕ್ಕೆ ಸೇರಿದೆ. ಹೊಸಗನ್ನಡ, ಹಳೆಗನ್ನಡ, ನಡುಗನ್ನಡ, ಪೂರ್ವ ಹಳೆಗನ್ನಡ. ಎಲ್ಲಿ ಬರುತ್ತೆ ಇದು? ಈ ಪದ ಎಲ್ಲಿ ಬರುತ್ತೆ ಹೇಳ್ತೀರಾ? ಕೇಳ್ತಾನೆ. ಇದು ಇಂಥ ಕ್ವಶನ್ ಬಂದಿವೆ ಎಕ್ಸಾಮ್ ಅಲ್ಲಿ. ಎಲ್ಲಿ ಬರುತ್ತೆ ಇದು? ಎಲ್ಲಿ ಕಾಣಸಿಗುತ್ತದೆ? ಪೂರ್ವ ಹಳೆಗನ್ನಡ, ಕ್ರಿಸ್ತಶಕ 450 ಆಸುಪಾಸು. ಯಾವುದು? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದಲ್ಲಿ ನೋಡ್ತೀವಿ ಅಹವದುಳ್ ಅಂತ. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ನೋಡಿದ್ರೆ ನಿಮಗೆ ಪೂರ್ವ ಹಳೆಗನ್ನಡ. ಇಲ್ಲಿ ನೋಡಿ ಎಲ್ಲೆಲ್ಲಿ ಬರುತ್ತೆ ಇದು? ಅಹವದುಳ್ ಅಂತ ಬರುತ್ತೆ ನೋಡಿ, ಅಹವದುಳ್ ಅಂತ ಅದು. ಓಕೆ, ಫೈನ್. ಸೊ ಪೂರ್ವ ಹಳೆಗನ್ನಡ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್. ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆಯ ಹೆಸರು. ಗೋಪಾಲಕೃಷ್ಣ ಅಡಿಗರು ವೆರಿ ಇಂಪಾರ್ಟೆಂಟ್. ಕವಿ ಕೃತಿಗಳ ಬಗ್ಗೆ ಕೇಳ್ತಾನೆ ಇದನ್ನು ಕೂಡ. ದ ರೈಟ್ ಆನ್ಸರ್ ಜೀವನ, ಸಾಕ್ಷಿ, ವಸಂತ, ಪ್ರಜಾವಾಣಿ. ಯಾವ ಕರೆಕ್ಟ್ ಆನ್ಸರ್? ಆಪ್ಷನ್ 2, ಸಾಕ್ಷಿ ಇಸ್ ದ ರೈಟ್ ಆನ್ಸರ್. ಸಿಲಿ ಸಾಕ್ಷಿ ಯಾವ ಪತ್ರಿಕೆ ಇದು? ವಾರ ಪತ್ರಿಕೆನ, ದಿನಪತ್ರಿಕೆನ, ಮಾಸ ಪತ್ರಿಕೆನ ಹೇಳಿ? ದಿಸ್ ಈಸ್ ಸಾಕ್ಷಿ ಬಂದು ಮಾಸ ಪತ್ರಿಕೆ, ತ್ರೈಮಾಸ ಪತ್ರಿಕೆ. ಇನ್ನು ಹೇಳ್ಬೇಕಂದ್ರೆ ತ್ರೈಮಾಸ ಪತ್ರಿಕೆ ಯಾವುದು? ಸಾಕ್ಷಿ. ಓಕೆ, ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅಡಿಗರು. ಅವರಿಗೆ ಕಬೀರ್ ಸಮ್ಮಾನ್ ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ. ಇದು ಮಧ್ಯಪ್ರದೇಶದಿಂದ. ಎಲ್ಲಿಂದ ಬರುತ್ತೆ ಇದು ಹೇಳ್ತೀರಾ ಫಟಾಫಟ್ ಅಂತ? ಓಕೆ, ಅವ್ರಿಗೆ ಬೇರೆ ಬೇರೆ ರೀತಿಯಾದ ಕೃತಿಗಳು ಬರೆದಿದ್ದಾರೆ. ಇಲ್ಲಿ ಕೊಟ್ಟಿದ್ದೀನಿ, ಲಿಸ್ಟ್ ನೋಡ್ಕೊಳ್ಳಿ. ಒಂದ್ಸಲ ಕೇಳ್ತೇನೆ ಅಂತದ್ದು ಎಕ್ಸಾಮ್ ಅಲ್ಲಿ, ನೋಡ್ಕೊಳ್ಳಿ ಅಂತಾರೆ ಸ್ನೇಹಿತರೆ. ಫೈನ್, ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಎಸ್ ಸರ್. ಮಹಾಛಂದಸ್ಸು ರಚನೆಗೊಂಡಿರುವ ಕೃತಿ ಯಾವುದು? ಕವಿರಾಜ ಮಾರ್ಗ, ಕಬ್ಬಿಗರ ಕಾವ, ಶ್ರೀಮಾಣ ದರ್ಶಂ, ಗೋಕುಲ ನಿರ್ಗಮ. ಇದನ್ನ ಯಾರು ಬರ್ದಿದ್ದು? ಗೋಕುಲ ನಿರ್ಗಮ ಹೇಳಿ ನೋಡೋಣ. ರೈಟ್ ಆನ್ಸರ್. ಕಬ್ಬಿಗರ ಕಾವ ಯಾರು ಬರ್ದಿದ್ದು ಹೇಳ್ತೀರಾ? ಫೈನ್, ಕವಿರಾಜ ಮಾರ್ಗ ಅಂತ ಗೊತ್ತಿದೆ ನಿಮಗೆ. ಶ್ರೀರಾಮಾಯಣ ದರ್ಶಂ ಕುವೆಂಪು. ಸೊ ರೈಟ್ ಆನ್ಸರ್ ಮಹಾಛಂದಸ್ಸು ಕುವೆಂಪು. ಕಬ್ಬಿಗರ ಕಾವ ಯಾರು ಬರ್ದಿದ್ದು? ಅಂಡಯ್ಯ ಅಲ್ವಾ ಸರ್? ಕಬ್ಬಿಗರ ಕಾವ ಅಂಡಯ್ಯನ್ನ ನಾವು ಹೇಗೆ ಕರಿತೀವಿ? ಫೈನ್, ಗೋಕುಲ ನಿರ್ಗಮ ಪೂತಿ ನರಸಿಂಹಾಚಾರ್ ಅವರವರು ಗೀತ ರೂಪಕ ಇದು. ಓಕೆ, ನಾಟಕದಲ್ಲಿ ಗೋಪಿ ಕೃಷ್ಣರ ವಿವರನ ಅನುಭವಿಸಿರ್ತಕ್ಕಂಥ ಒಂದು ಗೀತ ರೂಪಕದ ನಾಟಕ ಇದು. ಮಹಾಛಂದಸ್ಸು ಕನ್ನಡದ ವಿಶಿಷ್ಟವಾದ ಛಂದಸ್ಸು. ಮೊದಲು ಕುವೆಂಪು ಅವರು ತಮ್ಮ ಶ್ರೀರಾಮಾಯಣ ದರ್ಶನವನ್ನು ಮಹಾಕಾವ್ಯ ಅಂತ ಹೇಳ್ತಾರೆ. ಸರಳ ರಗಳೆಯ ಒಂದು ಪರಿಷ್ಕೃತ ರೂಪದಲ್ಲಿದೆ. ಕಬ್ಬಿಗರ ಕಾವಂ ಚಂಪುದಲ್ಲಿದೆ ಅಂಡಯ್ಯನವ್ರದ್ದು. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 3 ಮಹಾಛಂದಸ್ಸು. ಇತ್ತೀಚೆಗೆ ಬಂದಿರೋದು ಇದೆಲ್ಲ ಸ್ನೇಹಿತರೆ. ಪ್ರಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ಹೇಳಿ ಪ್ರಾಸವನ್ನು ತಿಳಿಸಿದವರು ಯಾರು? ವೆರಿ ಈಸಿ. ಇದು ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಕೂಡ ಹೌದು. ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಯಾರು?
ಶಿವರುದ್ರಪ್ಪನವರ ಅಲ್ಲ, ಕುವೆಂಪುರವರ ಪ್ರಾಸನ ಬಿಟ್ಟು ಬರೀತೀನಿ ಅಂತ ಹೇಳ್ತಾರೆ. ಎಂ ಗೋವಿಂದಪ್ಪಯ್ಯ, ಎಸ್, ಎಂ ಗೋವಿಂದಪ್ಪಯ್ಯ ಇಸ್ ದ ರೈಟ್ ಆನ್ಸರ್. 1911ರಲ್ಲಿ ಸ್ನೇಹಿತರೆ, ಒಂದು ತಿಂಗಳು ಅವರು ಬರೋಡದ ನವಸಾರಿಯಲ್ಲಿ ಇರ್ತಾರೆ. ಆಗ ಮುಂಜಾನೆ ಮಾಳೆಯಲ್ಲಿ ಶಪಥಗೈತಾರೆ ಎದ್ದುಬಿಟ್ಟು ಹಠತ್ತಾಗಿ, ಆಗೋದು ಹೋಗೋದು ದೇವರ ಇಚ್ಛೆ, ಓಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಾಮೇಷ ನೋಡದೆ ಪ್ರವಸ ನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು ಅಂತ. ಏನಿದು? ಪ್ರಾಸ ಬಿಟ್ಟು ಬರೆಯೋದು ನಿಶ್ಚಯಿಸಿದರು ಯಾರು? ಎಂ ಗೋವಿಂದಪ್ಪಯ್ಯಗಳು. ಓಕೆ, ಅರ್ಥ ಆಗಿದೆಯಲ್ಲ? ಸೊ ನೋಡಿ, ದಿಸ್ ಆರ್ ಆಲ್ ವೆರಿ ಹೆಂಗೆ ಕ್ವಶನ್ಸ್ ಬರುತ್ತೆ. ಇತ್ತೀಚೆಗೆ ಬಂದಿರೋದು ಇದು 2025 ಈ ಕ್ವಶನ್ ಯಾವ ತರ ಬರುತ್ತೆ ಅಂತ ನಾವು ಊಹಿಸಲ್ಲ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಆ ಲೆವೆಲ್ಗೆ ಇರಬೇಕು ಸ್ನೇಹಿತರೆ. ಹಾಗಾಗಿ ಪ್ರೀವಿಯಸ್ ಇರೋದು ಕೂಡ ಬಂದಿವೆ ಕ್ವಶನ್ಸ್ಗಳು, ಆದರೆ ಕೇಳೋ ರೀತಿ ಚೇಂಜ್, ಕ್ವಶನ್ ಸೇಮ್, ಕೇಳೋ ರೀತಿ ಚೇಂಜ್ ಇರುತ್ತೆ. ಸೊ ಹಾಗಾಗಿ ನೀವು ನಮ್ಮ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಇದರಲ್ಲಿ ತುಂಬಾ ಕೃತಿಗಳು ಕವರ್ ಮಾಡಿದ್ದೀವಿ, ಯಾರ್ಯಾರು ಬರ್ತಿದ್ದು, ಮತ್ತೆ ಪ್ರಶಸ್ತಿಗಳು ಕವರ್ ಆಗಿದೆ. ಪಾರ್ಟ್ 1 ಪಾರ್ಟ್ 2 ಇದನ್ನು ಲಿಂಕ್ಸ್ ಕೊಡ್ತೇನೆ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೊಂತ, ಇಷ್ಟ ಆಗಿರೋ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಎಲ್ಲ ಲಿಂಕ್ಸ್ಗಳಿರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.